ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿ ಮಾಡಿದ ಡಿಕೆ ಶಿವಕುಮಾರ್. ಹೈನಾಯಕನ ಮುಂದೆ 1 ಮನವಿ 2 ರಿಪೋರ್ಟ್ ಸಲ್ಲಿಸಿದ ಡಿಸಿಎಂ. ಸಚಿವರ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ಗೆ ಸಲ್ಲಿಕೆ. ಕೇಂದ್ರದ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕಾಂಗ್ರೆಸ್ ನಡೆಗೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸಿ ಸಭಾತ್ಯಾಗ. ವಿಪಕ್ಷಗಳ ವಿರೋಧದ ನಡುವೆಯೂ ನಿರ್ಣಯ ಮಂಡನೆ. ಎಚ್ಡಿ ಕುಮಾರಸ್ವಾಮಿ ಸುತ್ತ ಗಿರಿಕಿ ಹೊಡಿತಾ ಇದೆ ಕೇತಗಾನಹಳ್ಳಿ ಭೂಚಕ್ರ. 2ನೇ ದಿನವೂ ಮಾಜಿ ಸಿಎಂ ಮಾಡಿರೋ ಒತ್ತುವರಿ ತೆರವು ಕಾರ್ಯಾಚರಣೆ. ಎಚ್ಡಿಕೆಗೆ ನೋಟಿಸ್, 7 ದಿನಗಳ ಡೆಡ್ಲೈನ್. ಹಾವೇರಿಯ ಸ್ವಾತಿ ಲವ್ ಜಿಹಾದ್ಗೆ ಬಲಿಯಾದ ಆರೋಪ. ಮೃತಳ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಸಿಎಂಗೆ ಭೇಟಿಯಾಗಿ ಆದೇಶ ಮಾಡಿಸಿದ ಸಚಿವ ಶಿವಾನಂದ ಪಾಟೀಲ್. ತುಮಕೂರಿನಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಶಾಪಿಂಗ್ ಮಾಲ್ ವಿವಾದ. ಬಿಜೆಪಿ ಶಾಸಕನಿಗೆ ಹಿಂದೂ ವಿರೋಧಿ ಪಟ್ಟ. ಹಿಂದೂ ದೇವಾಲಯ ಕೆಡವಿ ಮಾಲ್ ನಿರ್ಮಾಣ ಮಾಡುತ್ತಿರುವುದಾಗಿ ಆರೋಪ. ತುಬಚಿ ಬಬಲೇಶ್ವರ ಏತ ನೀರಾವರಿಗೆ ನಿಯಮಬಾಹಿರವಾಗಿ ನೀರು ಹಂಚಿಕೆ ಆರೋಪ. ಸಚಿವ ಎಂಬಿ ಪಾಟೀಲ್ ವಿರುದ್ಧ ರೈತರ ಆಕ್ರೋಶ. ಕೃಷ್ಣಾ ನದಿಯ ನೀರು ಖಾಲಿಯಾಗುತ್ತೆ ಅಂತ ಜಮಖಂಡಿ ಅನ್ನದಾತರ ಕಿಡಿ. ಶಿವಮೊಗ್ಗದ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಉಪಲೋಕಾಯುಕ್ತರ ದಿಢೀರ್ ಭೇಟಿ. ಗಾಂಧಿ ಪಾರ್ಕ್, ರಾಜೇಂದ್ರನಗರ ಪಾರ್ಕ್, ಇಂದಿರಾ ಕ್ಯಾಂಟೀನ್ಗೆ ವಿಸಿಟ್. ಅವ್ಯವಸ್ಥೆಗಳ ಕಂಡು ಅಧಿಕಾರಿಗಳಿಗೆ ಕೆಎನ್ ಫಣೀಂದ್ರ ವಾರ್ನಿಂಗ್. ಚಿಕ್ಕಬಳ್ಳಾಪುರದಲ್ಲಿ ನಿಲ್ಲದ ಮೀಟರ್ ಬಡ್ಡಿ ಹಾವಳಿ. ಮೀಟರ್ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ವ್ಯಕ್ತಿ ಬಲಿ. ಡೆತ್ ನೋಟ್ ಬರೆದು ಆತ್ಮಹತ್ಯೆಗೆ ಶರಣಾದ ಪೆರೋರಪಲ್ಲಿ ಭಾಸ್ಕರ್. ಗದಗ ಬೆಟಗೇರಿ ಅವಳಿ ನಗರವನ್ನ ಬೆಚ್ಚಿ ಬೀಳಿಸಿದ್ದ ಒಂಟಿ ಮಹಿಳೆ ಕೊಲೆ ಪ್ರಕರಣ. 5 ಜನ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟ. 2018ರಲ್ಲಿ ನಡೆದ ಕೇಸ್ಗೆ ಈಗ ಕೋರ್ಟ್ನಿಂದ ಆದೇಶ. ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಗರ್ಭಿಣಿಯರ ಪರದಾಟ. ವೈದ್ಯರ ಬಳಿ ಚಿಕಿತ್ಸೆ ಪಡೆದು 1 ತಿಂಗಳ ನಂತರ ಸ್ಕ್ಯಾನಿಂಗ್ಗೆ ಕ್ಯೂ. ಸಿಬ್ಬಂದಿ ಕೊರತೆಯಿಂದ ಬಡ ರೋಗಿಗಳಿಗೆ ಸಮಸ್ಯೆ. ಬೀದರ್ನ ನಗರಸಭೆಯಲ್ಲಿ ಜಿಬಿ ಮೀಟಿಂಗ್ನಲ್ಲಿ ನೀರಿಗಾಗಿ ಕಿತ್ತಾಟ. ಬಿಜೆಪಿ ಸದಸ್ಯರು ಹಾಗೂ ನಗರಸಭೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್ ನಡುವೆ ವಾಗ್ವಾದ. ಅಧ್ಯಕ್ಷರ ಮುಂದೆ ಧರಣಿ ಕುಳಿತ ಬಿಜೆಪಿ ಸದಸ್ಯರು. ಕೊಪ್ಪಳದ ಕೂಕನಪಳ್ಳಿ ಕೆರೆಯಲ್ಲಿ ಎಗ್ಗಿಲ್ಲದೆ ಮರಳು ದಂಧೆ. ರಾಜಾರೋಷವಾಗಿ ಅಕ್ರಮವಾಗಿ ಸ್ಯಾಂಡ್ ಸಾಗಾಟ. ಪೊಲೀಸರು ಮರಳು ದಂಧೆಗೆ ಕಡಿವಾಣ ಹಾಕ್ತಿಲ್ಲ ಅಂತ ಸ್ಥಳೀಯರ ಆಕ್ರೋಶ. ಕಲಬುರಗಿಯಲ್ಲಿ ಶರಣಬಸವೇಶ್ವರರ 203ನೇ ಮಹಾರಥೋತ್ಸವ ಸಂಭ್ರಮ. ಅದ್ದೂರಿಯಾಗಿ ದೇವಸ್ಥಾನದ ಆವರಣದಲ್ಲಿ ಬೃಹತ್ ಜಾತ್ರೆ ಆಚರಣೆ. ಶರಣನ ಜಾತ್ರೆಗೆ ವಿವಿಧ ಭಾಗಗಳಿಂದ ಹರಿದು ಬಂದ ಭಕ್ತ ಸಾಗರ. ದೇಶದ 9 ನಗರಗಳಲ್ಲಿ ಹೆಚ್ಚಲಿದೆ ಉಷ್ಣಾಂಶ. ಬೆಂಗಳೂರು ಜನಕ್ಕೆ ತಟ್ಟಲಿದೆ ಬಿಸಿಲಾಘಾತ. 10 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯುಳ್ಳ ನಗರಗಳಿಗೆ ತಜ್ಞರ ಎಚ್ಚರಿಕೆ. 2 ದಿನಗಳ ಹಿಂದೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದ ಹಿಂಸಾಚಾರ. 50ಕ್ಕೂ ಹೆಚ್ಚು ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ಗಲಭೆ ಹಿಂದಿನ ಮಾಸ್ಟರ್ ಮೈಂಡ್ನ ವಿರುದ್ಧ ಎಫ್ಐಆರ್. ಸುನಿತಾ ವಿಲಿಯಮ್ಸ್ ವಾಪಸ್ಸಾಗ್ತಾ ಇದ್ದಂತೆ ಬೈಡನ್ ವಿರುದ್ಧ ಗಂಭೀರ ಆರೋಪ. ಗಗನಯಾತ್ರಿಗಳ ವಾಪಸಾತಿ ತಡೆಗೆ ಅಮೆರಿಕ ಮಾಜಿ ಅಧ್ಯಕ್ಷ ಕಾರಣ ಎಂದ ಎಲಾನ್ ಮಸ್ಕ್. ಜೋ ಬೈಡನ್ಗೆ ಈ ಬಗ್ಗೆ ಆಸಕ್ತಿಯೇ ಇರಲಿಲ್ಲ ಎಂದ ಸ್ಪೇಸ್ ಎಕ್ಸ್ ಸಂಸ್ಥಾಪಕ. 3ನೇ ಬಾರಿಗೆ ಪ್ರೀತಿಯಲ್ಲಿ ಬಿದ್ದಿರೋ ಬಾಲಿವುಡ್ ನಟ ಆಮಿರ್ ಖಾನ್. ಪ್ರೇಯಸಿ ಗೌರಿ ಜೊತೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಮಿಸ್ಟರ್ ಪರ್ಫೆಕ್ಟ್. ಮುಂಬೈನಲ್ಲಿ ಕೈ ಹಿಡಿದು ಓಡಾಡಿದ ಜೋಡಿ. ನಾಗಭೂಷಣ್ ನಟಿಸಿರುವ ವಿದ್ಯಾಪತಿ ಸಿನಿಮಾ ಈಗ ಬಿಡುಗಡೆಗೆ ಸಜ್ಜು. ನಿನ್ನೆ ಡಾಲಿ ಧನಂಜಯ್ ನಿರ್ಮಾಣ ಮಾಡಿರುವ ಸಿನಿಮಾದ ಟ್ರೈಲರ್ ಲಾಂಚ್. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರಿಂದ ಟ್ರೈಲರ್ ಬಿಡುಗಡೆ. ಐಪಿಎಲ್ನಲ್ಲಿ ಮೊದಲ ಪಂದ್ಯಕ್ಕೆ ಹಾರ್ದಿಕ್ ಪಾಂಡ್ಯ ಅಲಭ್ಯ. ಸಿಎಸ್ಕೆ ಜೊತೆಗಿನ ಫಸ್ಟ್ ಮ್ಯಾಚ್ಗೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್.
ಓಪನಿಂಗ್ ಗೇಮ್ನ ಮುನ್ನಡೆಸಲಿದ್ದಾರೆ ಮಿಸ್ಟರ್ 360. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.